ಕಂಗ್ರ್ಯಾಚುಲೇಷನ್ಸ್. ಚೈಲ್ಡ್ಹುಡ್ ಫ್ರೆಂಡ್ ನಂಗೆ ಸ್ಟೇಜ್ ಮೇಲೆ ನೋಡಕ್ಕೆ ನೇಹಾ ಅವ್ರನ್ನ ಮಾತ್ರ ಆಟೋಲ್ ಡ್ರಾಪ್ ಮಾಡಿ ನೀವು ಮಾತ್ರ ಕ್ಯಾಬಲ್ಲಿ ಬಂದಿದ್ದೀರಾ, ಎಷ್ಟು ಕ್ರೂರಿ ನೀವು ಅಂತ. ವಾಟ್ ಇಸ್ ಅ ಫ್ಯಾಮ್ ಅಂದು ಎಷ್ಟು ದೊಡ್ಡ ಮಾಡಿಲ್ಲ ರೀ. ನಾವೆಲ್ಲ ಒಂದು ಮದ್ವೆಗೆ ಹೋಗ್ತಾ ಇದೀವಿ. ನಾನು ನಿಮ್ ಜೊತೆ ಮೀನ್ ಹಿಡಿಯಕ್ಕೆ ಹೋಗ್ತಾ ಇದ್ವಿ. ನಾನು ಎಕ್ಸ್ಪೆಕ್ಟೇ ಮಾಡಲ್ಲ ಹಿಂಗೆಲ್ಲ ಇರುತ್ತೆ ಅಂತ. Okay, let's go. What is up fam? Hi, so welcome back to my new vlog. Guys, ಇವತ್ತಿನ ವ್ಲಾಗ್ ಅಲ್ಲಿ ನಾವೆಲ್ಲ ಒಂದು ಮದ್ವೆಗೆ ಹೋಗ್ತಾ ಇದೀವಿ. ಅಲ್ಲಿಗೆ ಯಾರ ಮದ್ವೆಗೆ ಅಂದ್ರೆ ನನ್ನ ಫ್ರೆಂಡ್ ಒಬ್ಬ ಇದ್ದ ಅಂಜಿ ಅಂತ, ಅವನು ನ್ಯೂಸ್ ಪೇಪರ್ ಫ್ರೆಂಡ್ ನನಗೆ. ನಾನು ಅವನ ಜೊತೆಗೆ ನ್ಯೂಸ್ ಪೇಪರ್ ಹಾಕಕ್ಕೆ ಹೋಗ್ತಿದ್ವಿ. ಅವನದು ಮದುವೆ ಇದೆ ಇವತ್ತು. ಸೊ ಇನ್ವೈಟ್ ಮಾಡಿದ ಮನೆಗೆ ಬಂದು ಹೋಗಿಲ್ಲ ಅಂದರೆ ದೊಡ್ಡ ಸೀನ್ ಮಾಡಿಬಿಡ್ತಾನೆ ಅಂದ್ಬಿಟ್ಟು ಇವತ್ತು ಫೈನಲಿ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಮದುವೆಗೆ ಯಾರ್ಯಾರಿದ್ದಾರೆ ಹೋಗ್ತಿರೋದು ಅಂದರೆ ನಮ್ಮ ಅಪ್ಪ ಅವರು, ಮತ್ತು ನಮ್ಮ ಅಕ್ಕ ತಲೆ ಬಗ್ಸ್ಬಿಟ್ಟವಳು. ನಮ್ಮ ಅಕ್ಕ ಇಲ್ಲ ಅಂದ್ಕೊಂಡೆ. ನಮ್ಮ ಅಕ್ಕ ಅವರು, ಹಿಂದೆಗಡೆ ಸಂಜಯ್ ಅವರು, ನಮ್ಮ ಅಮ್ಮ ಅವರು ಮತ್ತು ನೇಹಾ ಅವರು. ಲೆಟ್ಸ್ ಗೋ ಗೈಸ್, ಬನ್ನಿ. ತುಂಬ ದೂರ ಅಲ್ಲ, ನಮ್ಮ ಮನೆಯಿಂದ ತುಂಬ ಹತ್ರ. ಒಳ್ಳೆ ಊಟ ಮಾಡ್ಕೊಂಬರೋಣ, ಹಸು ಬೇರೆ ಆಗ್ಬಿಟ್ಟಿದೆ. ನೀವು ನೋಡಿದ್ರಲ್ಲ ಮದರ್ಸ್ ಡೇದು, ಅದಾದಮೇಲೆ ಇವತ್ತು ಹೋಗ್ತಾ ಇರೋದು ನಾವು. ನಮ್ಮ ಅತ್ತೆನೂ ನಮ್ಮ ಜೊತೆ ಬರಬೇಕಿತ್ತು, ಬಟ್ ಅವರು ಹೊರಟ್ಬಿಟ್ರು ಆಟೋ ಮಾಡಿಕೊಂಡು. ಸೊ ಮದುವೆ ಈವೆಂಟ್ಗೆ ನೇಹಾನು ಇನ್ವೈಟೆಡ್ ಇದ್ದರು. ಸೊ ಅದಕ್ಕೆ ಈಗ ನಾವೆಲ್ಲ ಹೋಗ್ತಾ ಇದ್ವಿ. ಗೈಸ್ ನಾನು ಗಿಫ್ಟ್ ಮರ್ತೇ ಹೋಗ್ಬಿಟ್ಟಿದ್ದೆ. ಇವತ್ತು ನಮ್ಮ ಅಮ್ಮಗೆ ಜ್ಞಾಪಿಸಿದ್ದಾರೆ. ಗಿಫ್ಟ್ ಏನಿಲ್ವಾ ಅಂತ ನಮ್ಮ ಅಮ್ಮಗೆ ಜ್ಞಾಪಿಸಿದ್ದಾರೆ. ಅದಕ್ಕೆ ಗಿಫ್ಟ್ ತೊಗೊಳಕ್ಕೆ ನಿಲ್ಸಿದ್ದೀವಿ, ಬನ್ನಿ. ಆ್ಯಂಡ್ ನಾವು ಮತ್ತೆ ಗುಪ್ತಾ ಅವ್ರು ಫಸ್ಟ್ ಮದುವೆ ಅನ್ಸದಲ್ಲ ಹೋಗ್ತಿರೋದು. ಮದುವೆ ಫಸ್ಟ್ ಮದುವೆಗೆ ಹೋಗ್ತಿರೋದು ನಾವು. ಸೊ ಮದುವೆ ಇಲ್ಲ ಮೊನ್ನೆ ಇದು ನಾಮಕರಣಕ್ಕೊಂದು ಹೋಗಿದ್ವಲ್ಲ. ಮದುವೆ ಅಂದರೆ ಹೇಗಿರುತ್ತೆ ಅಂತೆಲ್ಲ ನೋಡ್ಕೊಂಬರೋಣ, ಪ್ರಾಕ್ಟೀಸ್ ಮಾಡ್ಕೊಂಬರೋಣ, ನಿಂತ್ಕೊಂಡು ಹೆಂಗಿರಬೇಕು ಅದೆಲ್ಲ ನೋಡ್ಕೊಂಬರೋಣ, ಬನ್ನಿ. ಆಮೇಲೆ ತುಂಬ ದಿನ ಆದಮೇಲೆ ಸೆಲೆಬ್ರಿಟಿ ಅವರು ನಮ್ಮ ಬ್ಲಾಗಿಗೆ ಬಂದಿದ್ದಾರೆ. ಸಂಜಯ್ ಅವರು ಅಲ್ಲ, ತುಂಬ ದಿನ ಆದಮೇಲೆ ಸೆಲೆಬ್ರಿಟಿ ಅವ್ರು ನಮ್ಮ ಬ್ಲಾಗಿಗೆ ಕಾಣಿಸ್ಕೊತಾ ಇದ್ದಾರೆ ನೋಡಿ. ಅವರು ತುಂಬ ಬ್ಯುಸಿ ಇದ್ದಾರೆ. ಅವಳಿಗೆ ಯಾಕಾದ್ರೂ ನಾನು ಕಾಲೇಜ್ ಸೇರ್ಕೋ ಅಂತ ಹೇಳಿದ್ನು ಅಂತ ಅನ್ಸ್ಬಿಡ್ತು ಒಂದೊಂದ್ಸರಿ. ಯಾಕಾದ್ರು ನಾನೇ ಅವಳನ್ನ ನೋಡಿ 3 ದಿನ ಆಗ್ಬಿಟ್ಟಿತ್ತು ಕರೆಕ್ಟಾಗಿ. ಇವತ್ತು ನೋಡ್ತಾ ಇರೋದು ಕ್ಲೀನಾಗಿ ನಮ್ಮ ಅಕ್ಕ ಮಕ್ಕನ ಝೂಮ್ ಹಾಕಿ ಇವತ್ತು ಕ್ಲೀನಾಗಿ ನೋಡ್ತಾ ಇದ್ದೀನಿ. ಓ ನಮ್ಮ ಅಕ್ಕ ಕವರ್ ಅಪ್ ನೋಡಿ. ಬನ್ನಿ ಗಿಫ್ಟ್ ತೊಗೊಳ್ಳೋಣ. ಗೈಸ್ ನನಗೆ ಆ ಕ್ಲಾಕ್ ಇಷ್ಟ ಆಯಿತು. ದೊಡ್ಡ ಮನೆ ಅಪ್ಪ ಅವ್ರದ್ದು. ಬುದ್ಧ ಕೊಟ್ಬಿಡೋಣ ಈ ಥರ. ಸೊ ಗೈಸ್ ಇವರು ಡ್ರೈ ಫ್ರೂಟ್ ಹ್ಯಾಂಪರ್ ಕೊಡಿ ಅಂದರು. ಡ್ರೈ ಫ್ರೂಟ್ ಹ್ಯಾಂಪರ್ ಎಲ್ಲ ಯಾರು ಕೊಡ್ತಾರೆ? ಒಳ್ಳೆ ಗಿಫ್ಟ್ ಕೊಡಬೇಕು, ಬಿಸಿ ನೀರು ಮಾಡೋದಲ್ಲ. ನಮ್ಮ ಅಪ್ಪ ನೋಡಿ, ನಾವೇ ಒಂದು ಲೋಕದಲ್ಲಿದ್ದರೆ ನಮ್ಮ ಅಪ್ಪನೇ ಒಂದು ಲೋಕದಲ್ಲಿದ್ದಾರೆ. ಇಲ್ಲ ಚೆನ್ನಾಗಿಲ್ಲ, ಸಂಜಯ್ ಸ್ವಲ್ಪ ಸಂಜಯ್ ಸ್ವಲ್ಪ ಮ್ಯೂಟಲ್ಲಿ ಇರೋ ಕೇಳು. ಏನು ತೊಗೊಳೋದು ಇಲ್ಲಿ? ಅಲ್ಲ ಅಲ್ಲಿ ಓವನ್ ಏನೇನೋ ಇರುತ್ತೆ, ಅಲ್ಲಿ ನೋಡೋಣ ಅದನ್ನ. ಬನ್ನಿ ಗುಪ್ತಿ ಈ ಕಡೆ. ಓವನ್ನು ಏರ್ ಫ್ರೈರ್ ಥರ ಕೊಡ್ಬೋದಲ್ಲ ಗುಪ್ತಾ? ಕ್ಲಾಕ್ ಎಲ್ಲ ಟೈಮ್ ಇನ್ನು ವಾಚ್ ಎಲ್ಲ ಕೊಡಬಾರ್ದಂತೆ. ಫಿಶ್ ಅದೆಲ್ಲ ಮಾಡ್ತಾರೆ, ಚೆನ್ನಾಗಿರ್ತದೆ ಅವ್ರಿಗೆ. ಓ ಅದು ಚೆನ್ನಾಗಿದೆ ವಾಚ್ ನೋಡಿ. ಕ್ಲಾಕ್ 4570. ಯಾವುದು ಅದಾ? ಕ್ಲಾಕ್ ಕೊಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಕ್ಲಾಕ್ ಅಲ್ಲ ಕ್ಲಾಕ್ ಕೊಡಬಾರ್ದು, ಇದು ಕೊಡಬಾರ್ದು, ನಾವು ಗಿಫ್ಟೇ ಕೊಡಬಾರ್ದು ಅಂತ ಒಂದು ರೂಲ್ಸ್ ಬರ್ಬೋದಲ್ಲ? ಎಷ್ಟಣ್ಣ ಓವನ್ನು? ಇದೆಷ್ಟು? ಇದಿಲ್ವಾ? ಏರ್ ಫ್ರೈಯರಾ? ಇದೇ ಕೊಟ್ಬಿಡೋಣ. ಗ್ರೈಂಡರ್ ಎಲ್ಲ ಯೂಸ್ ಮಾಡ್ತಾರೆ ಈಗ. ಮಿಕ್ಸಿ ಎಲ್ಲ ಇರುತ್ತೆ ಅವ್ರ ಹತ್ರ. ಏನೇನು ಕೊಡೋದು? ಸಂಜಯ್ ನಿನ್ನೆ ಕೊಟ್ಬಿಡೋಣ. ಎಲೆಕ್ಟ್ರಿಕ್ ಕುಕ್ಕರ್ ಬೇಡ, ಅದೇ ತೊಗೊಂಬಿಡೋಣ ಗೈಸ್. ಸೊ ಇದನ್ನು ಕೊಡ್ಬೋದು ಅಂತ ನಂಗೆ ಅನಿಸ್ತಾ ಇದೆ. ಬಟ್ ಇದು ಕೊಟ್ಟರೆ 2 ಕೊಡ್ಬೇಕಾ? ಹಾಂ ಅಲ್ಲ, ಬಟ್ ಇದು ಕೊಡೋದಾ ಓವನ್ ಕೊಡೋದಾ? ಈಗ ನೀವು ವೋಟಿಂಗ್ ಮಾಡೋಣ. ಏರ್ ಫ್ರೈಯರಾ ಇದಾ?
ಏರ್ ಫ್ರೈಯರು ಕೊಡೋದು ಬೆಸ್ಟ್. ಇದು ದೀಪಗಳು ಯೂಸಲಿ ಇದ್ದೇ ಇರುತ್ತೆ. ಏರ್ ಫ್ರೈಯರ ಇದಾ? ಯಾಕೆಂದ್ರೆ ಇದೆ ಸಿಲ್ವರೇ ಇರುತ್ತೆ ಅವ್ರ ಹತ್ರ. ಏರ್ ಫ್ರೈಯರ ಇದಾ? ಏರ್ ಫ್ರೈಯರ ಇದಾ? ಸನ್ಯಾಸಿ ಕೊಡೋದು ಕೊಡ್ತಾರೆ ಅಲ್ಲಿ. ಚೊಂಬೆ ಯಾರು ಕೊಡ್ತಾರೆ? ನಮ್ಮ ಅಮ್ಮನ ಗಿಫ್ಟ್ ಶಾಪಿಂಗ್ ಯಾವತ್ತೂ ಕರ್ಕೊಂಡು ಹೋಗ್ಬಾರ್ದು. ಸನ್ಯಾಸಿಗಳು ಹೋಗ್ತಾರಲ್ಲ ಅದೇ ಹಿಂಗೆ ನೋಡಿಲ್ಲಿ ಕುಂಡ್ ಏನಂತಾರೆ ಇದಕ್ಕೆ, ವರ್ಕ್ ಆಗ್ತಿದೆ ಇಲ್ವಾ ಅಂತ. ಆಮೇಲೆ ವರ್ಕ್ ಆಗಿಲ್ಲ ಅಂದರೆ ಪ್ರಾಬ್ಲಮ್, ಅದಕ್ಕೆ ಒಂದ್ಸರಿ ಚೆಕ್ ಮಾಡಿಸ್ಬಿಡೋಣ. ಎಷ್ಟು ಸರಿ ನೀನು ಚೆನ್ನಾಗಿದೆ ಅಂದರೆ 2 ತೊಗೊಳ್ಳಲ್ಲ, ಒಂದೇ ತೊಗೊಳ್ಳೋದು. ನಮ್ಮ ಅಕ್ಕಗೆ ಒಂದು ಬೇಕಂತೆ. ಈಗಲೇ ತೊಗೊಂಬಿಡು, ಒಂದು ಡಿಸ್ಕೌಂಟ್ ಮಾಡ್ತಾರೆ 2 ತೊಗೊಂಡ್ರೆ. ರಿಸರ್ವ್ ಬ್ಯಾಂಕ್ಗೆನೆ ದುಡ್ಡು ಕೊಡೋ ಅಷ್ಟು ದುಡ್ಡು ಇಟ್ಟಿರ್ತಾಳಲ್ಲ ಸಂಜೆ ಅವಳು. ನೀನು ಹೇಳು. ದೇಶದ ಸಾಲ ತೀರ್ಸೋ ಅಷ್ಟು ಇಟ್ಟಿದ್ದಾಳೆ. ಕೊಡಿಯಕ್ಕ ನಮಗೂ ಒಂದು ಸ್ವಲ್ಪ. ನಿಮ್ಮಷ್ಟಿಲ್ಲನೇ ಅಲ್ಲ, ದೇಶದ ಸಾಲ ರೇ ಬರ್ಡೇ ಕೇಕ್ಗಳು ಮಾಡಿ ನೀವೆಷ್ಟು ದುಡ್ಡು ಮಾಡಿಲ್ಲ ರೇ ಬರ್ಡೇಗಳು ಕೇಕ್ ಮಾಡೋದು. ವಾಟ್ ಇಸ್ ಅ ಫ್ಯಾಮ್ ಒಂದು ಎಷ್ಟು ದುಡ್ಡು ಮಾಡಿಲ್ಲ ರೇ. ಬನ್ನಿ ಅಕ್ಕ, ನಿಮ್ ರಿಯಾಕ್ಷನ್ ಕೊಡಿ. ನಾನು ವಾಟ್ ಇಸ್ ದ ಫ್ಯಾಮ್ ಎಷ್ಟು ದುಡ್ಡು ಮಾಡಿಲ್ಲ ನೀವು. ಅದೇ ಗೈಸ್, ನಂದೊಂದು ಸಜೆಷನ್ ಇದೆ. ಯಾರಾದ್ರೂ ರಿಲೇಶನ್ಶಿಪ್ ಅಲ್ಲಿ ಕೇಳಿ, ನನಗೇನ್ ಖುಷಿ ಅಂದ್ರೆ ನಾವ್ ಯಾರು ಮಾತಾಡಿರೋರು ನೇಹ ಮಾತಾಡ್ತಾರೆ. ಸಮೀರ್ ನೆಕ್ಸ್ಟ್ ಆನ್ಸರೇ ಬರಲ್ಲ, ಹಿಂಗೆ ಕೌಂಟರ್. ಅದು ಲವ್ ಅಲ್ಲಪ್ಪ, ನೀವ್ ಹೇಳಿಪ್ಪ ಲವ್ ಅಲ್ಲಪ್ಪ ಅದು. ಈಗ ಮಮ್ಮಿನೂ ನಿಮ್ಗೆ ಟಾಂಟ್ ಮಾಡಿದಾಗ ನೀವು ಸುಮ್ನೆ ಆಗೋದೇನಕ್ಕೆ? ಪ್ರೀತಿಯಿಂದ, ಪ್ರೀತಿ ರೆಸ್ಪೆಕ್ಟ್ ಇಂದ ವಾಪಸ್ ಮಾತಾಡೋದು ಜಗಳಗಳು ಯಾಕೆ ಜಗಳ ಮಾಡತಾರೆ, ಏನು ಹೇಳಲ್ಲಪ್ಪ. ಜಗಳ ಮಾಡತಾರೆ. ಸ್ಟಾಪ್. ಏನ್ ಕಿವಿಗೆ ಹೋಯ್ತಲ್ಲ ಅನ್ಸ್ತಾ. ಹಾನ್ರಿ, ತಿನ್ಸ್ಬಿಡ್ತೀರಾ? ವರ್ಕ್ ಆಗ್ತಿದ್ಯಾ ಅಣ್ಣ? ಇವ್ರ ಕೈ ಫ್ರೈ ಮಾಡಿ. ನಮ್ಮನೇಲೆ ಇಲ್ಲ ಇದೊಂದ್ಸತಿ. ಎರಡು ಫಿಶ್ ಇಟ್ಕೊಬಾರ್ದು ಗಂಡ ಹೆಂಡತಿ. ಅವ್ರು ಫಿಶ್ ತಿನ್ನ ಜಾಸ್ತಿ, ಅದಕ್ಕೆ ಫಿಶ್ ಅಂತವ್ರು ನಾವಪ್ಪ. ಸರಿ, ನಾನು ನಿದ್ದೆ ಮಾಡಿಲ್ಲ, ಏನೇನೋ ಸ್ಟ್ಯಾಮರ್ ಮಾಡ್ತಿದ್ದೀನಿ. ದಯವಿಟ್ಟು ರಾಂಗ್ ಆಗಿ ತಗೋಬೇಡಿ. ಇವತ್ತು ವ್ಲಾಗು ನಿದ್ದೆ ಇಲ್ಲದೆ ತೊದಲ್ತಾ ಇದ್ದೀನಿ ತುಂಬ ಇವತ್ತು ನಾನು. ಓನರೇ ಇವ್ರ ರಿಲೇಟಿವ್, ಅಂದರೆ ಇವರ ಅಣ್ಣ ಅವರ ಏನು ಅಣ್ಣ ಆಗ್ಬೇಕು, ಏನಾಗಬೇಕು ಓನರ್ ಇಲ್ಲಿ ಗೊತ್ತಾ? ಫಾರ್ ರಿಲೇಟಿವ್ ಇವ್ರಿಗೆ. ಆದ್ರೆ ನನಗೆ ಗೊತ್ತಿಲ್ಲ ಯಾರಂತ. ದೂರ ಇದಾರಲ್ಲ, ಗೊತ್ತಿಲ್ಲ. ಇವಳು ನೋಡಿ, ನಿಜಾನ ಸುಳ್ಳ ಅಂತ ನಿಮ್ಗೆ ಹತ್ರದವರ ಅದೇ ಅಷ್ಟೇ ಮಾಡ್ತಾರೆ. ಬರ್ಲಿ ಜಡ್ಜ್ ಬೈ ಪ್ರೆಸ್ಟೀಜ್ ಇವಾಗಿದೆ ನೋಡಿ. ಅದು ಇಟ್ಕೊಂಬ ಕೆಳಗೆ ತೋರ್ಸೋಣ. ಅವ್ರು ಅಷ್ಟು ಕಮ್ಮಿ ಕೊಡ್ತಾರೆ, ಅಷ್ಟಕ್ಕೆ ಕೊಡ್ತಾರೆ. ಹೌದಾ? ಮಾತಾಡಿಸ್ತೀನಿ, ನಾನಿದ್ದೀನಲ್ಲ. ನಿಮ್ಮ ರಿಲೇಟಿವ್ ಬನ್ರಿ ನೋಡೋಣ. ನೋಡಿ, ಸೈಲೆಂಟ್ ಆಗ್ತಾರೆ ಗೈಸ್. ನಮ್ಮ ಪಂಚ್ಗೂ ಸೈಲೆಂಟ್ ಆಗ್ತಾರೆ. ಕೊಡ್ತಾರೆ, ದೂರ ಇದ್ರು, ಡಿಸ್ಟೆನ್ಸ್ ದೂರ ಇತ್ತು, ಅದಕ್ಕೆ ಗೊತ್ತಾಯ್ತು. ಏನ್ರಿ ನಮ್ ಗ್ಯಾಂಗ್ ಎಲ್ಲ ನಿಮ್ ಗ್ಯಾಂಗ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಬನ್ನಿ ನಮ್ ಗ್ಯಾಂಗ್ ನಾನು ತೋರಿಸ್ತೀನಿ. ನಾವು ಸೈಲೆಂಟ್ ಆಗಿರ್ತೀವಿ, ಆನ್ಸರ್ ನಮ್ ಟುಮ್ ಒಬ್ಬ ಸಾಕು ನಿಮ್ನೆಲ್ಲಾರು. ಅವರು ನಮ್ಮ ಕಡೆನೇ ಬನ್ರಿ. ಅವ್ನ ಮಾತು ತಲೆಗೆ ಹೋಗಕ್ಕೆ ಅರ್ಧ ಗಂಟೆ ಬೇಕಲ್ಲ. ಐಶು ಇದೆ ನಮ್ ಜೊತೆಗೆ, ನಮ್ ಟೀಮಲ್ಲಿ ಐಶು. ಇಟ್ಕೊಳ್ಳಿ. ಐಶು ಊಟ ಆಯ್ತಾ ಅಂದ್ರೆ ಐಶು ಸೈಲೆಂಟ್ ಆಗ್ಬಿಡ್ತಾರೆ. ಗೈಸ್, ನಮ್ಮ ಅಕ್ಕಗೆ ಐಫೋನ್ ಗಿಫ್ಟ್ ಕೊಟ್ಟಿರೋರು ನೋಡಿ, ಇಲ್ಲೇ ಇದಾರೆ. ನಮ್ಮ ಅಕ್ಕಗೆ ಅವರೇ ಐಫೋನ್ ಗಿಫ್ಟ್ ಕೊಡ್ಸಿರೋದು. ಗೈಸ್, ಶಾಪಿಂಗ್ ನೋಡಿ, ಇಲ್ಲಿ ನೀರು ಬಾಟ್ಲುಗಳು, ಇದು ಅದು, ಮತ್ತು ನಮ್ಮದು ಏರ್ ಫ್ರೈಯರ್ದು ಸ್ಟಿಕ್ಕರ್ ಕೊಟ್ಟಿದ್ದಾರೆ ಸ್ಕ್ಯಾನ್ ಮಾಡ್ಸಕ್ಕೆ. ಗೈಸ್, ಶಿವನವರು ಇವಾಗ ಮತ್ತೆ ಒಂದು ಐಫೋನ್ ಎತ್ತು ಕೊಟ್ಬಿಟ್ರೆ ನಾನಂತೂ ಖುಷಿ ಆಗ್ಬಿಡ್ತೀನಿ. ಬ್ರೋ, ಇವತ್ತೊಂದು ಕೊಡಿ ಪ್ಲೀಸ್. ಗೈಸ್, ಎಲ್ಲ ಗಿಫ್ಟ್ಗಳು ತೊಗೊಂಡು ಹೊರಟಿದ್ದೀವಿ. ಲೆಟ್ಸ್ ಗೋ. ಅಂದರೆ ಗಿಫ್ಟ್ ಒಂದು ತೊಗೊಂಡು, ಥ್ಯಾಂಕ್ ಯು, ಗಿಫ್ಟ್ ತೊಗೊಂಡು ಮತ್ತೆ ನಮ್ಗೇನು ಬೇಕು ತೊಗೊಂಡು ಹೊರಟಿದ್ದೀವಿ. ಅಂಜಿ ಅಂತ ಹೆಸರು ಇಲ್ಲ ಅಲ್ಲ ಶಾಂಗ್, ಕರೆಕ್ಟಾ ಲೊಕೇಶನ್? ಗೈಸ್, ಸೊ ಫೈನಲಿ ರೀಚ್ ಆಗಿದ್ದೀವಿ. ಬನ್ನಿ. ಆರಾಮ್ ಎಲ್ಲಿ ಅವನು? ಹಾಯ್ ಆರಾಮ. ಹಾಯ್ ಆರಾಮ. ಹಾಯ್ ಓಹೋ, ಡಬರ್ ಆರಾಮ. ಸಣ್ಣ ಆಗ್ಬಿಟ್ಟಿದ್ಯಾ, ಏನು ಸಮಾಚಾರ? ಫಸ್ಟ್ ಹೋಗಿ ಗಿಫ್ಟ್ ಕೊಟ್ಟು ಮಾತಾಡ್ಸ್ಕೊಂಡು ಎಲ್ಲರ ಹತ್ರ ಮಾತಾಡೋಣ. ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಹಿಂಗೆ ಸ್ಟೇಜ್ ಮೇಲೆ ನೋಡೋಕ್ಕೆ ಒಂಥರ ಫೀಲ್ ಆಗುತ್ತೆ. ಹಲೋ, ಕಂಗ್ರ್ಯಾಚುಲೇಷನ್ಸ್.
ಸ್ವಲ್ಪ ನಗು ಅಂಜಿ. ಇದೆಲ್ಲ ಯಾಕೆ ಅಂತ ಹೇಳು. ನಮ್ಮ ಬಗ್ಗೆ ಹೇಳು ಫ್ರೆಂಡ್ಸು ಅಂತ. ಆಲ್ರೆಡಿ ಕಳಿಸ್ಬಿಟ್ಟಿದ್ದೀರಲ್ಲ ಡೀಟೇಲ್ ಎಲ್ಲ. ఎట్లుంది బెంగళూరు? సెట్ అయిందా బెంగళూరు? సెట్ అయిందా? ఇక్కడే ఇంటికి రాండి. ఇక్కడే 5 minutes ఇంటికి రండి, తీసుకురండి. భోజనంకే వస్తారా అంతే కదా. సో అంటే కదా ಭೋಜನಕ್ಕೆ వచ్చేసారు. ನಾ ಸ್ವಲ್ಪ ತಿಂಗಳಲ್ಲಿ ನಾವು ಹಿಂಗೆ ನಿಂತ್ಕೋಬೇಕು. ಗುಪ್ತಾ, ನಾವು ಅಂತ ನಿಂತ್ಕೋಬೇಕು, ಎಲ್ರು ಕೂಡ ಗಿಫ್ಟ್ ಇಸ್ಕೋಬೇಕು. ಆಮೇಲೆ ಅನ್ಬಾಕ್ಸಿಂಗ್ ಗಿಫ್ಟು ಒಂದು ವ್ಲಾಗು, ಎಂಗೇಜ್ಮೆಂಟ್ ಒಂದು ವ್ಲಾಗು, ಎಂಗೇಜ್ಮೆಂಟ್ ಪ್ರಿಪ್ರೇಷನ್ ನೋಡಿ ಹಿಂಗೆ ನಿಲ್ಬೇಕು. ಅವನಂತೂ ಫುಲ್ ನೊಂದ್ಬಿಟ್ಟು ಅವನಿಗೆ ಸುಸ್ತಾಗ್ಬಿಟ್ಟವನೇ ಅಲ್ವಾ. ಇಡೀ ದಿನ ನಿಲ್ಲಿಸ್ತಾರಲ್ಲ. ಇದಾದ್ಮೇಲೆ ತಾಳಿ ಫಂಕ್ಷನ್ ಅಂತೆ. ಬನ್ನಿ ಗೈಸ್, ಈಗ ಊಟ ಮಾಡ್ಕೊಂಡು ಹೋಗ್ಬೇಕು. ಹಂಗೆ ಹೋಗ್ಬಿಟ್ರೆ ನಮ್ಮ ಮದುವೆಗೆ ಬಂದಾಗ ಅವರು ಹಂಗೆ ಮಾಡಿಬಿಡ್ತಾರೆ, ಅದು ತಪ್ಪಾಗ್ಬಿಡುತ್ತೆ. ಈಗ ಇಲ್ಲಿ ಫುಲ್ ರಶ್ ಇದೆ, ಅದಕ್ಕೆ ನಾವು ಕೂತ್ಕೊಳ್ಳೋಣ ಅಂತ ಕೂತ್ಕೋತಾ ಇದ್ದೀವಿ. చాలా ಮಂದಿ ఉన్నాರಲ್ಲ. ನಮ್ಮ ಹುಡುಗಿ ಇವತ್ತು ಹೀರೋಯಿನ್ ಥರ ಕಾಣ್ತಾ ಇದ್ದಾರೆ. ನಮ್ಮನ್ನ ಯಾರು ನೋಡೋರೇ ಇಲ್ಲ, ಎಲ್ಲ ನಮ್ಮ ಹುಡುಗಿನೇ ನೋಡೋರು. ಪೊಸೆಸಿವ್ ಫೀಲ್ ಆಗ್ತಾ ಇದೆ, ಜಲಸಿ ಫೀಲ್ ಆಗ್ತಾ ಇದೆ. ಸಂಜಯ್ ನಿಮ್ ರಿಯಾಕ್ಷನ್ ಬೇಕು ನನಗೆ. ನಮ್ಮಮ್ಮ ನಾನ್ ವೆಜ್ ಬ್ಯಾಟಿಂಗ್, ನಮ್ಮಮ್ಮ ಊಟಕ್ಕೆ ರೆಡಿ ಇದ್ದಾರೆ. ಅವ್ರು ಯಾವಾಗ ಬರುತ್ತೆ ಊಟ ಅನ್ನೋ ಯೋಚನೆಯಲ್ಲಿದ್ದಾರೆ. ಯುದ್ಧಕ್ಕೆ ಕಾತುರವಾಗಿ ಕಾಯ್ತಿದ್ದಾರೆ. ತಟ್ಟೆಯಲ್ಲಿ ಬಂದು ಬಿದ್ದರೆ ಎನಿಮಿಗಳನ್ನ ಗಬಗಬ ತಿಂದಾಕ್ಬಿಡ್ತಾರೆ. ಗೈಸ್, ಇದು ನಮ್ಮ ಫ್ರೆಂಡ್ ಅಂಜಿ ಅವ್ರ ಅಪ್ಪ. ಈಗ ಮದುವೆ ಆಗ್ತಿದ್ದಿಲ್ಲ ಅವ್ರ ಅಪ್ಪ. ನನ್ನ ಜೊತೆ ಮೀನು ಬಲೆ ಹಾಕ್ಬಿಟ್ಟು ಮೀನು ಎಡಿಯಕ್ಕೆ ಹೋಗ್ತಾ ಇದ್ವಿ. ಅಂಕಲ್ ಮಧ್ಯರಾತ್ರಿ ಕರ್ಕೊಂಡು ಹೋಗೋರು. ಕತ್ಲು, ಫುಲ್ ಪಿಚ್ ಕತ್ಲು, ಫುಲ್ ಭಯ ಆಗದ್ ನಮ್ಗೆ. ಅಂಕಲ್ ಸಖತ್ ಧೈರ್ಯ. ಈಗಲೂ ಹೋಗ್ತಾ ಇದ್ದೀರಾ ಅಂಕಲ್? ಹೆಂಗಿತ್ತು ಅವಾಗ ನಮ್ ಜೊತೆ? ಇವಾಗ ಅದೇ ತರ ಹೋಗ್ತಾ ಇದ್ದೀನಿ. ಹೌದಾ? ಒಂದೇ ತರ ಕಷ್ಟ. 4 ಗಂಟೆಗೆ ಎದ್ದು ಹೋಗೋದು. 4 ಗಂಟೆ ಆಗಲಿ 3 ಗಂಟೆ ಆಗಲಿ ಯಾವ ಟೈಮ್ಗಾನೆ ಎತ್ತಾಡಿ ಹೋಗ್ತಾ ಇದ್ದೀನಿ. ತಿಂದು ಆಚೆ ಬರೋಷ್ಟರಲ್ಲಿ ಶಾಕಿಂಗ್ ನ್ಯೂಸ್ ಏನು ಅಂದ್ರೆ, ಸೂಟಲ್ಲಿ ಇದ್ದಿದ್ದು ಹುಡುಗ ಆಲ್ರೆಡಿ ಪಂಚೆಗೆ ಬಂದ್ಬಿಟ್ಟವನೆ. ತಾಳಿ ಅಂತೆ ಇವಾಗಲೇ. ಸೊ ಇದೊಂಥರ ಪಂಚೆ ಅಲ್ಲ, ವೈಟ್ ಆ್ಯಂಡ್ ವೈಟ್ ಔಟ್ಫಿಟ್ ಇದ್ದಾನೆ. ಇನ್ನು 15 ನಿಮಿಷದಲ್ಲಿ ತಾಳಿ ಫಂಕ್ಷನ್ ಅಂತೆ. ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಹಿಂಗೆಲ್ಲ ಇರುತ್ತೆ ಅಂತ, ಬಟ್ ಸ್ವಲ್ಪ ಡಿಫ್ರೆಂಟ್ ಇದೆ ಇದು. ನೋಡ್ರಿ ಗುಪ್ತಾ, ಹಿಂಗೆಲ್ಲ ಕೂತ್ಕೋಬೇಕು ನೋಡ್ರಿ, ಹಿಂಗೆಲ್ಲ ಕೂರ್ಬೇಕಾಗುತ್ತೆ ಆಯ್ತಾ. ನಾನು ಡೈನಿಂಗ್ ಟೇಬಲ್ ಮೇಲೆ ಕೂರೋದು, ನೆಲದ ಮೇಲೆ ಕೂರಲ್ಲ ಅಂತ ಹೇಳ್ಬೇಡಿ ಆಮೇಲೆ. ಇನ್ನು ಅರ್ಧ ಗಂಟೆಲಿ ತಾಳಿ ಕಟ್ತಾರಂತೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ತಾಳಿ ಮುಗಿಸ್ಬಿಟ್ಟು ಹೋಗ್ಬಿಡೋಣ ಅಂತ. ಬಿಕಾಸ್ ನನಗೆ ಗೊತ್ತಿರಲಿಲ್ಲ, ತಾಳಿ ಮಿಸ್ ಮಾಡಬೇಕಿತ್ತು. ನಾವು ನಾಳೆ ನೋಡಿದರೆ ಬರೋಕ್ಕಾಗ್ತಿರ್ಲಿಲ್ಲ. ಹೆಂಗೂ ಇವತ್ತಿರೋದ್ರಿಂದ ಬಂದುಬಿಟ್ಟಿದ್ದೀವಿ. 1 hour ಸ್ಪೆಂಡ್ ಮಾಡಿ ಇದನ್ನು ಮುಗಿಸ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಂತ. ಇಬ್ಬರು ವಟ 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 ಅಂತವ್ರೆ, ಮಾತೇ ನಿಲ್ಲಿಸ್ತಾ ಇಲ್ಲ. ಅದೇನು ಬಾಯಿ ನೋವಲ್ವಾ ಅಂತ ಸಂಜೆ ಕೇಳ್ತಾ ಇದ್ದ. ಇಬ್ಬರು ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂದೆ. ಸ್ಟಾರ್ಟ್ ಮಾಡಿದ್ಲು ಮತ್ತೆ ನಮ್ಮ ಅಕ್ಕ. ತಕ 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 ತ ಅಂತಿರ್ತಾಳೆ ನೋಡಿ 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 ನೋಡಿ. ಈ ಏನು ಸ್ಮೈಲ್ ಚೇರಾ ನೋಡೋ ನಮ್ಮ ಹುಡುಗಿ ಹೆಂಗ್ ನಿಂತುತ್ತೆ. ಅಕ್ಕಿ ಗುಪ್ತಾ. ಓಕೆ, ಥ್ಯಾಂಕ್ ಯು. ಲುಕ್ ಅಂದಿದ್ದಾರ ಅವರು ವಿಚಿತ್ರ ಪ್ರಾಣಿ. ಹಂಗೂ ಇಲ್ಲ ಹಂಗೂ ಇಲ್ಲ. ನಾವು ಮಧ್ಯದಲ್ಲಿ ನುಗ್ಬಿಟ್ವಿ. ಇವರು ಅಷ್ಟೇ ಮಧ್ಯದಲ್ಲಿ ನುಗ್ಗವ್ರೆ. ತಾಳಿ ಆಯ್ತಾ ಗೈಸ್? ಲೆಟ್ಸ್ ಗೋ ಗೈಸ್. ಮತ್ತೆ ಪ್ರೂವ್ ಆಗೋಯ್ತು. ನಮ್ಮ ಅಪ್ಪಂಗೆ ನಮ್ಮ ಅಕ್ಕ ಇಷ್ಟ ಅನ್ಕೊಂಡಿದ್ವಿ, ಬಟ್ ಟುಮ್ದು ಫೋಟೋ ಹಾಕೊಂಡಿದ್ದಾರೆ. ಎಲ್ರು ಇದ್ರೆ ನೋಡಲ್ಲಿ ಯಾರು ಇವನು? ಓಕೆ ಓಕೆ. ಅಲ್ಲ, ಅದು ಕವರ್ ಆಗ್ಬಿಡುತ್ತಲ್ಲ. ಆದ್ರೂ ಟುಮ್ ಚೆನ್ನಾಗಿ ಕಾಣ್ತಿದೆ. ನಾನು ಸೋನು ಕೆಡದಾಗ ಕಾಣ್ತಿರೋ ಫೋಟೋ ಹಾಕಿದ್ದೀರಾ ಅಂದ್ರೆ ನಿಮಗೆ ಅದೇ ಹೇಳ್ತಾ ಇದ್ರು ಮಮ್ಮಿ, ಈ ತರ ನಿಲ್ಸಿ ಒಂದ್ಸರಿ ಫೋಟೋ ತೆಗಿಸ್ಕೊ. ಸಾಹಿಲ್ಲ ಅದನ್ನು ಟುಮ್ನ ಎತ್ಕೋಬೇಕು ನಾವು ಅಪ್ಪ ಹಿಂಗೆ. ಅಲ್ಲಿ ನೋಡಿ,
ನೈಸ್. ಯಾವಾಗ ಮಾಡ್ತೀರಪ್ಪ ಅಂತ ಶೂಟ್ ನೀವು? ಮಾಡೋಣ guys. ಚೇರ್ ಮುಗ್ಗೆ ಆಗಲ್ಲ ಅದು. ಬನ್ನಿ ಈಗ ಫೈನಲಿ ಮನೆಗೆ ಹೊರಟಿದ್ದೀವಿ. ಲೆಟ್ಸ್ ಗೋ ಗೈಸ್. ಸೊ ಮನೆಗೆ ವಾಪಸ್ ಬಂದು ಎಲ್ಲ ಅವ್ರ ಯೂನಿಫಾರ್ಮ್ ಇಲ್ಲೋ ಚಾಪೆ ಕಾಲ್ ಮೇಲೆ ಹಾಕೊಂಡು ಕೂತವಳು ನೋಡಿ. ನಮ್ಮಪ್ಪ ಅವಳಿಗೆ ಹೆಡ್ ಮಸಾಜ್ ಬೇರೆ. ಇಲ್ಲೇ ಗೊತ್ತಾಗುತ್ತಲ್ಲ ಅವಳ ಫೇವ್ರೇಟ್ ಯಾರು ಅಂತ. ಸೊ ನಾನು ಅವ್ರನ್ನ ಬಿಡಕ್ಕೆ ಹೋಗ್ತಾ ಇದ್ದೀನಿ. ಆಟೋಲ್ಲಿ ಹೋಗ್ತಾ ಇದ್ದೀವಿ ಇಬ್ಬರು. ಕಾರ್ ಓಡ್ಸೋಕ್ಕಾಗಲ್ಲ ನನಗೆ, ಈಗ ಬೈಕ್ ಓಡ್ಸೋಕ್ಕಾಗಲ್ಲ. ನಾನು ಸೂಪರ್ ಸ್ಟ್ರೆಸ್. ಸೊ ಆರಾಮಾಗಿ ಆಟೋ ಕ್ಯಾಬಲ್ಲೇ ಮಾತಾಡ್ಕೊಂಡು ಹೋಗ್ಬೋದು. ಇನ್ನೊಂದು ಮೊನ್ನೆ ಕಾಮೆಂಟ್ ಹಾಕಿದ್ರು, ನೀವು ಮಾತ್ರ ನೇಹಾ ಅವ್ರನ್ನ ಮಾತ್ರ ಆಟೋಲ್ಲಿ ಡ್ರಾಪ್ ಮಾಡಿ ನೀವು ಮಾತ್ರ ಕ್ಯಾಬಲ್ಲಿ ಬಂದಿದ್ದೀರಾ, ಎಷ್ಟು ಕ್ರೂರಿ ನೀವು ಅಂತ. ಅಯ್ಯೋ ನಂಗೆ ಆಟೋ ಇಷ್ಟ. ನನಗೂ ಆಟೋ ಇಷ್ಟ. ಅದು ಅಲ್ಲಿ ಆಟೋ ಸಿಕ್ಕಿಲ್ಲ ಅಂತ ಅವ್ರು ಕ್ಯಾಬ್ ಮಾಡ್ಕೊಂಬೋದು. ಅವತ್ತು ಆಟೋ ಸಿಕ್ಕಿಲ್ಲ ನೈಟ್. ಬನ್ನಿ ಹೋಗೋಣ. ನನ್ನ ಪ್ರಕಾರ ಏನು ಗೊತ್ತಾ, ನಮ್ಗಿಲ್ದಿರ ಇರೋ ಟೆನ್ಷನ್ಸು ತುಂಬ ಆಡಿಯನ್ಸ್ ತಗೊಂತಾರೆ. ಅಂದರೆ ಬೇರೆ ಬೇರೆ ಥರ ಯೋಚನೆ ಮಾಡ್ಬಿಡ್ತಾರಲ್ಲ. ನಾವು ಆರಾಮಾಗಿರ್ತೀವಿ. ಬಟ್ ವಿಷಯವಾಗಿ ನಾನು ಕಾಮೆಂಟ್ಸ್ ತಲೆಗೆ ಹಾಕ್ಕೊಳ್ಳಲ್ಲ. ಬಟ್ ಒಂದು ಕಾಮೆಂಟ್ ಇತ್ತು, ಆಮ್ಲೈಕ್ ಓಕೆ ಬನ್ನಿ ಆಟೋ ಬುಕ್ ಆಗಿದೆ, ಹತ್ಕೊಂಡು ಹೋಗೋಣ. ಗೈಸ್ ಆಟೋ ಹತ್ತಿದ್ದೀವಿ, ಈಗ ಡ್ರಾಪ್ ಮಾಡಿ ಬರೋಣ. ಲೆಟ್ಸ್ ಗೈಸ್. ಮತ್ತೆ 11:11 ನೋಡಿ ಗೈಸ್, ಮತ್ತೆ 11:11 ನೋಡಿ, 11:11 ಮತ್ತೆ ಗೈಸ್. ಅವ್ರನ್ನ ಡ್ರಾಪ್ ಮಾಡಿ ಈಗ ಅದೇ ಆಟೋಲಿ ಮತ್ತೆ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ ಗೈಸ್. ರಾತ್ರಿ ನಾನು ಲೇಟಾಗಿ ಬಂದು ಮಲ್ಕೊಂಬಿಟ್ಟೆ. ಸರಿ ನಿದ್ದೆ ಬರ್ತಿತ್ತು, ಆಟೋಲೇ ಮಲ್ಕೊಂಬಿಟ್ಟಿದ್ದೆ. ಬಂದ ತಕ್ಷಣ ಬಿದ್ದು ಎದ್ದಿದ್ದೀನಿ ಈಗ. ಸೊ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ನಾಳೆ ವ್ಲಾಗಲ್ಲಿ ನೀವು ನೋಡಿ ಏನಕ್ಕೆ ಹೋಗ್ತಾ ಇದ್ದೀವಿ ಏನು ಅಂತ. ಸೊ ಈ ವ್ಲಾಗಲ್ಲಿ ಈಗ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್. ನನಗೆ ದೊರೆತ